ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 5ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕಶ್ಯಪನ ವಂಶ ನಿರೂಪಣೆ, ಧರ್ಮದೇವನ ವಂಶವರ್ಣನೆ, ತುಷಿತಾದಿ ದೇವತೆಗಳ ಅವತಾರ, ಆದಿತ್ಯ ದೇವತೆಗಳ ಉತ್ಪತ್ತಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಭೇದವಿಲ್ಲ ಎಂಬಿವೆ ಮೊದಲಾದ ವಿಷಯಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಅರಿಷ್ಟನಾಮಕನ ಪತ್ನಿಯರಿಗೆ 16 ಮಕ್ಕಳು ಹುಟ್ಟಿದವು. ಬಹುಪುತ್ರನೂ ಜ್ಞಾನಿಯೂ ಆದ ಅರಿಷ್ಟನೇಮಿಗೆ ತೇಜಸ್ವಿಗಳಾದ 4 ಜನ ಮಕ್ಕಳು ಅವತರಿಸಿದರು. ಅವರು ಅಂಗೀರಸಜರು, ಶ್ರೇಷ್ಠರು, ಬ್ರಹ್ಮರ್ಷಿಗಳಿಂದ ಪೂಜ್ಯರು, ಋಗಭಿಮಾನಿಗಳು, ದೇವತೆಗಳು ಆಗಿರುವರು. ದೇವರ್ಷಿಯಾದ ಕೃಶಾಶ್ವನಿಗೆ ದೇವ ಪ್ರಹರಣ ನಾಮಕರಾದ ಮಕ್ಕಳು ಜನಿಸಿದರು. ಅವರು ಪುನಃ 1,000 ಯುಗಗಳಾದ ತರುವಾಯ ಉದ್ಭವಿಸುವರು. ಸಮಸ್ತವಾದ ಈ 33 ದೇವಗಣಗಳು ಬ್ರಾಹ್ಮಣರಾಗಿಯೂ ಸ್ವೇಚ್ಛೆಯಾಗಿ ಅವತರಿಸಿದವರು ಆಗಿರುವರು. ಇಂತಹ ದೇವತೆಗಳ ಜನನ ಮರಣಗಳನ್ನು ನಿರೂಪಿಸುವೆನು ಕೇಳಿರಿ. ಈ ಲೋಕದಲ್ಲಿ ಸೂರ್ಯನಿಗೆ ಉದಯಾಸ್ತಮಯಗಳು ಹೇಗೆ ಉಂಟಾಗುತ್ತವೆಯೋ ಹಾಗೆಯೇ ಈ ದೇವತೆಗಳಿಗೂ ದೇವ ಸಂಘಗಳಿಗೂ ಪ್ರತಿ ಯುಗಗಳಲ್ಲಿಯೂ ಜನನ ಮರಣಗಳು ಸ್ವೇಚ್ಛೆಯಾಗಿ ಸಂಭವಿಸುತ್ತವೆ. ಸೂತ ಪುರಾಣಿಕರು ಹೇಳುತ್ತಾರೆ, ಓ ವಿಪ್ರೋತ್ತಮರೇ, ಈ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಗುಣ ಕರ್ಮಾದಿಗಳಿಂದ ಯಾವನು ಉತ್ತಮನೆಂದು ನಾನು ಪೂರ್ವದಲ್ಲಿ ಜ್ಞಾನಿಗಳಿಂದ ಕೇಳಿ ಯಾವುದನ್ನು ತಿಳಿದಿರುವೆನೋ ಅದನ್ನು ನಿಮಗಾಗಿ ನಿರೂಪಿಸುವೆನು ಕೇಳಿರಿ. ಬ್ರಹ್ಮದೇವನು ಸೃಷ್ಟಿಸುವ ಪ್ರತಿಯೊಂದು ಯುಗಗಳಲ್ಲಿಯೂ
ಅವತರಿಸುವ ದೇವಾದಿಗಳ ಶರೀರವು ರಾಜಸ, ಸಾತ್ವಿಕ, ತಾಮಸವೆಂಬುದಾಗಿ 3 ವಿಧಗಳಾಗಿವೆ. ಅವುಗಳ ಕಾರ್ಯಗಳು 3 ವಿಧಗಳಾಗಿವೆ. ಎಲೈ ವಿಪ್ರವರಿಯರೇ, ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ತಾರತಮ್ಯವನ್ನು ಹೇಳಲು ಸಾಧ್ಯವೇ ಇಲ್ಲ. ಏಕೆಂದರೆ ಈ ಶರೀರಗಳು ಗುಣವೃದ್ಧಿಗಳ ನಿಮಿತ್ತಕವಾಗಿಯೂ ಅನುಗ್ರಹಪೂರ್ವಕವಾಗಿಯೂ ಇರುವುದರಿಂದ ಹೇಳಲು ಅಸಾಧ್ಯವಾಗಿರುತ್ತವೆ. ಓ ದ್ವಿಜವರ್ಯರೇ, ಲೋಕದಲ್ಲಿ ಅವತರಿಸಿರುವ ಶರೀರಗಳ ಪ್ರವೃತ್ತಿ ನಿವೃತ್ತಿಗಳನ್ನು, ಗುಣವೃದ್ಧಿಗಳನ್ನು ಯಥಾಸ್ಥಿತವಾಗಿಯೂ ಶಕ್ತ್ಯನುಗುಣವಾಗಿಯೂ ತಿಳಿಸುವೆನು, ಕೇಳಿರಿ. ಮುನಿಗಳು ಕೇಳುತ್ತಾರೆ, ಎಲೆ ಸೂತಮುನಿಯೇ, ಸಾಧ್ಯರು, ವಸುಗಳು, ವಿಶ್ವೇದೇವತೆಗಳು, ಏಕಾದಶ ರುದ್ರರು ಮತ್ತು ದ್ವಾದಶಾದಿತ್ಯರು ಇವರು ಸತ್ಕುಲ ಪ್ರಸೂತತೆಯಿಂದಲೂ ಸಾಮರ್ಥ್ಯದಿಂದಲೂ ಕಾರ್ಯಗಳಿಂದಲೂ ಲೋಕವಿಖ್ಯಾತರಾಗಿರುವರು. ಆದರೆ ಮಹಾತ್ಮರಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರಲ್ಲಿ ಯಾರು ಯಾರಿಗಿಂತ ಉತ್ತಮರು? ಅವರ ಪ್ರಭಾವವು ಎಂತಹದು? ಅವರ ಅಂತರವೇನು? ಅವರ ತಾರತಮ್ಯಗಳನ್ನು ತಿಳಿಯಲು ಬಯಸುತ್ತೇವೆ ಎಂದರು. ಎಲೈ ಮುನಿಯೇ, ಈ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಯಾರಿಂದ ಯಾರು ಹುಟ್ಟಿರುವರು? ಯಾರು ಯಾರನ್ನು ಆಶ್ರಯಿಸಿಕೊಂಡಿರುವರು? ಅವರಲ್ಲಿ ಯಾವನು ಉತ್ತಮನು? ಯಾವನು ಮಧ್ಯಮನು? ಯಾವನು ಕಿರಿಯವನು? ಅವರಲ್ಲಿ ಮುಖ್ಯನಾದವನು ಯಾವನು? ಅಮುಖ್ಯನಾದವನು ಯಾರು? ಸತ್ಕರ್ಮ, ಸತ್ಕುಲ, ಸಾಮರ್ಥ್ಯ ಇವುಗಳಿಂದ ಯಾವನು ಶ್ರೇಷ್ಠನಾಗಿರುವನು? ಇವೆಲ್ಲವನ್ನು ಯಥಾಸ್ಥಿತವಾಗಿ ನೀವು ತಿಳಿದಿರುತ್ತೀರಿ. ಆದುದರಿಂದ ಎಲ್ಲವನ್ನೂ ನಿಜವಾಗಿ ನಿರೂಪಿಸಬೇಕು ಎಂದು ಮುನಿಗಳು ಸೂತರನ್ನು ಬೇಡಿಕೊಂಡರು. ಸೂತಮುನಿಯು ಹೇಳುತ್ತಾರೆ, ಅವರಲ್ಲಿ ಒಂದು ಬ್ರಹ್ಮರೂಪವೂ ಆದ ರಾಜಸ ಪ್ರವೃತ್ತಿಯು ಸಕಲ ಪ್ರಜೆಗಳನ್ನು ಸೃಷ್ಟಿಸುವುದು. ಸಮುದ್ರಶಾಹಿಯೂ ದ್ವಿತೀಯವೂ ವಿಷ್ಣುರೂಪಿಯೂ ಆದ ಸಾತ್ವಿಕ ಶರೀರವು ಆ ಪ್ರಜೆಗಳನ್ನು ಅನುಗ್ರಹಿಸಿ ಪಾಲಿಸುವುದು. ರುದ್ರರೂಪಿಯೂ ತಾಮಸವೂ ಆದ 3ನೆಯ ತನುವು ಪ್ರಳಯ ಕಾಲದಲ್ಲಿ ಆ ಪ್ರಜೆಗಳನ್ನು ಸಂಹರಿಸುವುದು. ರಜೋಗುಣೋದ್ರೇಕದಿಂದ ಯಾವಾಗ ಸೃಷ್ಟಿಯನ್ನು ಮಾಡುವ ಬ್ರಹ್ಮನ ಶರೀರವು ಸಂಭವಿಸುವುದೋ ಆಗ ಪುರುಷನೆಂಬ ನಾಮವುಳ್ಳ ವಿಷ್ಣು ರೂಪವಾದ ಸಾತ್ವಿಕ ಶರೀರವು ಹೊರಟು ಹೋಗುವುದು. ಅಂದರೆ ರಜೋಗುಣೋದ್ರೇಕದಿಂದ ಬ್ರಹ್ಮನ ಶರೀರವು ಸಂಭವಿಸುವುದು. ಹಾಗೆ ಸತ್ವಗಾಧಿಕ್ಯದಿಂದ ಪಾಲನ ಮಾಡತಕ್ಕ ವಿಷ್ಣುವಿನ ರೂಪವು ಯಾವಾಗ ಉಂಟಾಗುವುದೋ ಆಗ ಕಾಲನಾಮಕವೂ ತಮೋಗುಣ ಪ್ರಚುರವೂ ಆದ ರುದ್ರರೂಪವು ತಿರೋಹಿಗತವಾಗುವುದು. ಲೋಕಾನುಗ್ರಹಕ್ಕಾಗಿ ಅವತರಿಸಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರರ ನಾಮ, ರೂಪ, ಕಾರ್ಯಗಳು ಕ್ರಮವಾಗಿ ಮಾಯವಾಗುವುದು. ಅಂದರೆ ಒಬ್ಬನೇ ಭಗವಂತನು ರಜೋಗುಣದಿಂದ ಬ್ರಹ್ಮರೂಪವನ್ನೂ, ಸತ್ವಗುಣದಿಂದ ವಿಷ್ಣುರೂಪವನ್ನೂ, ತಮೋಗುಣದಿಂದ ರುದ್ರರೂಪವನ್ನೂ ಸ್ವೀಕರಿಸಿ ಕ್ರಮವಾಗಿ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು ಮಾಡುವನೆಂದು ಭಾವವು. ಯಾವಾಗ ರಜೋಗುಣಾಧಿಕ್ಯದಿಂದ ಸೃಷ್ಟಿಕರ್ತನಾದ ಬ್ರಹ್ಮನಾಗುವನೋ ಆಗ ಬ್ರಹ್ಮ ವಿಷ್ಣುಗಳಿಗೆ ಭೇದವಿರುತ್ತದೆ. ಯಾವಾಗ ಸತ್ವಗುಣಾಧಿಕ್ಯದಿಂದ ವಿಷ್ಣುವಾಗುವನೋ ಆಗ ಬ್ರಹ್ಮನು ವಿಷ್ಣುವಾಗುವುದಿಲ್ಲ. ಇವರಿಬ್ಬರಿಗೂ ಅಂತರವಿರುತ್ತದೆ.
ಸ್ಫಟಿಕಮಣಿಯು ಶುಭ್ರವಾಗಿದ್ದರೂ ಜಪ ಕುಸುಮಾದಿ ಸಂಪರ್ಕದಿಂದ ನಾನಾ ವರ್ಣಗಳನ್ನು ಪಡೆಯುವಂತೆ ಒಬ್ಬನೇ ಪುರುಷನು ವಿಮಲನಾಗಿಯೂ ಆಶ್ರಯನಾಗಿಯೂ ಇರುವುದರಿಂದ ನಾನಾ ರೂಪನಾಗಿ ಕಾಣುವನು. ಸ್ಫಟಿಕ ಮಣಿಯಲ್ಲಿ ನಾನಾ ವರ್ಣಗಳು ತೋರುವಂತೆ ಒಬ್ಬನೇ ಬ್ರಹ್ಮನಲ್ಲಿ ಸತ್ವರಜಸ್ತಮೋಗುಣ ಸಂಬಂಧದಿಂದ ನಾನಾ ರೂಪಗಳು ಕಾಣುತ್ತವೆ. ಹೀಗೆ ಒಬ್ಬನೇ ಪುರುಷನು ಗುಣ ಸಂಬಂಧಕ್ಕಿಂತಲೂ ಮೊದಲು ಏಕರೂಪನಾಗಿರುವನು. ಗುಣ ಸಂಪರ್ಕ ನಂತರದಲ್ಲಿ ಸ್ಫಟಿಕ ಮಣಿಯಂತೆ ಭಿನ್ನ ಭಿನ್ನ ರೂಪಗಳು ತೋರುತ್ತವೆ. ಹೀಗೆಂದು ದೃಷ್ಟಾಂತದ ಮೂಲಕವಾಗಿ ವಿವರಿಸುತ್ತೇನೆ ಎಂದು ಹೇಳಿದರು. ಅಖಂಡವಾದ ಒಂದೇ ಮೇಘವು ಗಾಳಿಯಿಂದ ಭಿನ್ನ ಭಿನ್ನವಾಗಿ ಚದುರಿ ನಾನಾ ರೂಪವಾಗಿಯೂ ವಿವಿಧಾಕಾರವಾಗಿಯೂ ಹೇಗೆ ಕಾಣುವುದೋ ಹಾಗೆ ಒಬ್ಬನೇ ಪುರುಷನು ಸತ್ವಾದಿ ಗುಣದಿಂದ ನಾನಾಕಾರವಾಗಿ ಕಾಣಿಸುವನು. ಒಬ್ಬನೇ ಪುರುಷನೇ ಬ್ರಹ್ಮ ವಿಷ್ಣುವಾದಿ ದ್ವಿರೂಪನಾಗಿಯೂ ತ್ರಿರೂಪನಾಗಿಯೂ ಕಾಣಿಸುವನು. ಒಬ್ಬ ಪುರುಷನೇ ಬ್ರಹ್ಮಾಂತಕನೂ ಪುರುಷತ್ರಯ ರೂಪನೂ ಆಗಿ ಹೊಳೆಯುವನು. ಒಬ್ಬನೇ ಬ್ರಹ್ಮನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರವೆಂಬ ಮೂರು ರೂಪಗಳು ಸಂಭವಿಸಿರುತ್ತವೆ. ಪರಮಪುರುಷನೊಬ್ಬನೇ ರಜೋಗುಣದಿಂದ ಬ್ರಹ್ಮರೂಪಿಯೂ ಸತ್ವಗುಣದಿಂದ ವಿಷ್ಣುರೂಪಿಯೂ ತಮೋಗುಣದಿಂದ ರುದ್ರರೂಪಿಯೂ ಆಗಿ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವನು. ಈ ಮೂರು ರೂಪಗಳಲ್ಲಿ ರಜೋಗುಣ ಪ್ರಚುರವಾದ ಶರೀರವು ಸೃಷ್ಟಿಯನ್ನು ಮಾಡುವುದು. ಸತ್ವಗುಣಾಧಿಕವಾದ ದೇಹವು ಪಾಲನೆಯನ್ನು ಮಾಡುವುದು. ತಮೋಗುಣ ಪ್ರಚುರವಾದ ರುದ್ರರೂಪವು ಪ್ರಳಯಕಾರಿಯಾಗಿಯೂ ಇರುವುದೆಂದು ಜ್ಞಾನಿಗಳು ಹೇಳುವರು. ರಜೋಗುಣ ಪ್ರಚುರನಾದ ಬ್ರಹ್ಮದೇವನ ಅಂಶದಿಂದ ಮರೀಚಿ ಪುತ್ರನಾದ ಕಶ್ಯಪನು ಅವತರಿಸಿ ಪ್ರಜೆಗಳನ್ನು ಸೃಷ್ಟಿ ಮಾಡುವನು. ತಮೋಗುಣ ಪ್ರಚುರನಾದ ರುದ್ರದೇವನ ಅಂಶದಿಂದ ಭವನೆಂಬ ನಾಮದಿಂದ ಅವತರಿಸಿ ಸಂಹಾರ ಮಾಡುವನು. ಸತ್ವಗುಣ ಪ್ರಚುರವಾದ ಯಾವ ವಿಷ್ಣು ರೂಪವಿರುತ್ತದೆಯೋ ಆ ವಿಷ್ಣುವಿನ ಅಂಶವು ಶೋಚಿಷ್ಣು ನಾಮದಿಂದ ಅವತರಿಸಿ ಪಾಲನೆ ಮಾಡುವುದು. ಹೀಗೆ ಮೂರು ಲೋಕಗಳಲ್ಲಿಯೂ ಪರಬ್ರಹ್ಮನ ಗುಣತ್ರಯ ವಿಶಿಷ್ಟವಾದ ಮೂರು ರೂಪಗಳು ಪ್ರಖ್ಯಾತವಾಗಿವೆ. ಯಾವ ಪರಮಪುರುಷನು ಲೋಕಗಳಲ್ಲಿ ನಾನಾ ವಿಧ ಪ್ರಯೋಜನವನ್ನು ಮಾಡುವುದಕ್ಕಾಗಿ ಅನೇಕ ರೂಪನಾಗಿ ಅವತರಿಸಿರುವನೋ ಆ ಪರಮಪುರುಷನೇ ಬ್ರಹ್ಮರೂಪದಿಂದ ಪ್ರಜೆಗಳನ್ನು ಸೃಷ್ಟಿಸಿ ವಿಷ್ಣು ರೂಪದಿಂದ ಪಾಲಿಸುವನು. ಹೀಗೆ ವಿಷ್ಣು ರೂಪದಿಂದ ಪಾಲಿತವಾದ ಪ್ರಜೆಗಳನ್ನು ರುದ್ರರೂಪದಿಂದ ಸಂಹಾರ ಮಾಡುವನು. ಕಾಲರೂಪಿಯಾದ ಬ್ರಹ್ಮನು ಸೃಷ್ಟಿಕಾಲದಲ್ಲಿ ಸೃಷ್ಟಿಯನ್ನು, ರಕ್ಷಣಾ ಕಾಲದಲ್ಲಿ ರಕ್ಷಣೆಯನ್ನು, ಸಂಹಾರ ಕಾಲದಲ್ಲಿ ಸಂಹಾರವನ್ನು ಮಾಡುವನು. ಬ್ರಹ್ಮದೇವನಿಗೆ ಈ ರೀತಿಯಾಗಿ ಮೂರು ವಿಧಗಳಾದ ಶರೀರಗಳು ಪ್ರಖ್ಯಾತವಾಗಿವೆ. ಅವು ಪ್ರಜಾಪತಿಯ ತನು, ವಿಷ್ಣುವಿನ ಆಕಾರ, ರುದ್ರನ ಶರೀರವೆಂಬುದಾಗಿ ಮೂರು ವಿಧಗಳಾಗಿವೆ. ಸಾಂಖ್ಯಯೋಗ ಶಾಸ್ತ್ರಜ್ಞರು, ವೀರರು, ಏಕತ್ವ ಮತ್ತು ನಾನಾತ್ವ ದರ್ಶಿಗಳು, ಸತ್ಕುಲ ಪ್ರಸೂತರು, ಪ್ರಭಾವಶಾಲಿಗಳು, ತತ್ವದರ್ಶಿಗಳೂ ಆದ ಮಹರ್ಷಿಗಳು ಭಗವಂತನ ಶರೀರಗಳು ಪುರಾತನವಾದ ವೇದ, ಧರ್ಮಶಾಸ್ತ್ರ, ಸಾಂಖ್ಯಯೋಗಗಳು ಇವುಗಳಲ್ಲಿ ವರ್ಣಿತವಾಗಿವೆಯೆಂದು ಹೇಳುವರು. ಈ ಲೋಕಗಳಲ್ಲಿ ಭಿನ್ನ ಭಿನ್ನರಾದ ಪ್ರಜೆಗಳಲ್ಲಿ ಕೆಲವರು
ಆ ಭಗವದ್ರೂಪಗಳಲ್ಲಿ ಅಭೇದವನ್ನು ಹೇಳುವರು. ಕೆಲವು ಪ್ರಜೆಗಳು ಆ ರೂಪಗಳಿಗೆ ಭೇದವನ್ನು ಹೇಳುವರು. ಭೇದವಾದಿಗಳು ಈ ಭಗವದ್ರೂಪವು ಉತ್ತಮವೆಂದು, ಮಧ್ಯಮವೆಂದು, ಉತ್ತಮವಲ್ಲವೆಂದು ಹೇಳುವರು. ಕೆಲವರು ಬ್ರಹ್ಮನೇ ಈ ಜಗತ್ತಿಗೆ ಮೂಲ ಕಾರಣನೆಂದು ಹೇಳುವರು. ಮತ್ತೆ ಕೆಲವರು ಚತುರ್ಮುಖನೇ ಮುಖ್ಯ ಕಾರಣನೆನ್ನುವರು. ಇನ್ನು ಕೆಲವರು ಶಿವನನ್ನು ಉತ್ತಮನೆಂದು ತಿಳಿಸುವರು. ಇತರರು ವಿಷ್ಣುವನ್ನು ಸರ್ವೋತ್ತಮನೆಂದು ಪ್ರತಿಪಾದಿಸುವರು. ಅಜ್ಞಾನದಿಂದಲೂ ಅಭಿಮಾನದಿಂದಲೂ ಕಾಮ ಕ್ರೋಧಾದಿಗಳಿಂದಲೂ ಯುಕ್ತರಾದ ಪ್ರಜೆಗಳು ನಾನಾ ರೀತಿಯಾಗಿ ಹೇಳುವರು. ಪರಾಪರ ತತ್ವಗಳನ್ನು, ಕಾಲ ದೇಶ ವರ್ತಮಾನಗಳನ್ನು, ಕಾರ್ಯಕಾರಣಗಳನ್ನು ತತ್ವತಃ ಅರಿತಿರುವ ಈ ದೇವತೆಗಳು ನಾನಾ ವಿಧ ವಸ್ತುಗಳಲ್ಲಿ ನಾನಾ ರೂಪಗಳನ್ನು ತಿಳಿಯಲು ಕಾರಣರಾಗಿರುತ್ತಾರೆ. ಯಾವ ಪುರುಷನು ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಒಬ್ಬರನ್ನು ದೂಷಿಸುವನೋ ಅವನು ಸರ್ವರನ್ನೂ ದೂಷಿಸಿದ ಹಾಗೆಯೇ ಆಗುವುದು. ಅವರಲ್ಲಿ ಒಬ್ಬನನ್ನು ಹೊಗಳಿದರೆ ಸರ್ವರನ್ನೂ ಹೊಗಳಿದಂತೆ ಆಗುವುದು. ಈ ಮೂವರಲ್ಲಿ ಒಬ್ಬರನ್ನರಿತ ಪುರುಷನು ಬ್ರಹ್ಮಜ್ಞಾನಿಯಾಗುವನೆಂದು ಜ್ಞಾನಿಗಳು ಹೇಳುವರು. ವಿವೇಕಿಯಾದ ಪುರುಷನು ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪರಾದ ದೇವತೆಗಳಲ್ಲಿ ಯಾವಾಗಲೂ ದ್ವೇಷವನ್ನು ಮಾಡಬಾರದು. ಪ್ರೀತಿಯನ್ನೇ ಸದಾಕಾಲದಲ್ಲಿಯೂ ಮಾಡಬೇಕು. ಪರಮೈಶ್ವರ್ಯದಿಂದ ಕೂಡಿರುವ ಪರಮಪುರುಷನನ್ನು ಯಥಾರ್ಥವಾಗಿ ತಿಳಿಯಲು ಸಾಧ್ಯವೇ ಇಲ್ಲ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 5ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.